ಪಡಿತರ ರಾಗಿಯನ್ನ ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಸಾರ್ವಜನಿಕರೇ ಹಿಡಿದು ಅಧಿಕಾರಿಗಳಿಗೆ ಒಪ್ಪಿಸಿದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲ್ಲಿ ಗ್ರಾಮದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಘಟನೆ ನಡೆದಿರುವಂಥದ್ದು. ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಮಾರ್ಚ್ ತಿಂಗಳು ಪುನಃ ಅವರಿಗೆ ಪಡಿತರ ಅಕ್ಕಿ ನೀಡಿದ್ದು 2 ದಿನಗಳ ಕಾಲ ವಿತರಣೆ ಮಾಡಿ ನಂತರ ಅಕ್ರಮ ಮಾರಾಟ ಮಾಡುತ್ತಿದ್ದವರಿಗೆ ಹೇಗೆ ನೀಡುತ್ತೀರಾ ಅಂತ ಗ್ರಾಮಸ್ಥರು ಅಧಿಕಾರಿಗಳಿಗೆ ಪುನಃ ದೂರು ನೀಡಿದ ಹಿನ್ನೆಲೆ ಚಾಂಪಲ್ಲಿ ಗ್ರಾಮದಿಂದ ದೇವಲಪಲ್ಲಿ ಗ್ರಾಮಕ್ಕೆ ಪಡಿತರ ಅಕ್ಕಿ ವಿತರಣೆ ವರ್ಗಾವಣೆ ಮಾಡಿದ್ದು ಅಧಿಕಾರಿಗಳ ನಡೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ನಡೆಯ ಬಗ್ಗೆ ನಮಗೆ ಅನುಮಾನ ಕಾಡ್ತಾ ಇದೆ. ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಕಾಡ್ತಿದೆ. ಅಕ್ರಮವಾಗಿ ಪಡಿತರ ರಾಗಿ ಸಾಗಾಟ ಮಾಡುತ್ತಿದ್ದನ್ನ ಸಾರ್ವಜನಿಕರೇ ಹಿಡಿದುಕೊಟ್ಟಿದ್ರು ಕೂಡ ಅಧಿಕಾರಿಗಳು ಯಾಕೆ ಪುನಃ ಅವರಿಗೆ ಪಡಿತರ ಅಕ್ಕಿ ವಿತರಣೆ ಮಾಡಲು ಕೊಡುತ್ತಾರೆ? ಈ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಚಾಂಪಲ್ಲಿಯಿಂದ ದೇವಳಪಲ್ಲಿಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಚಾಂಪಲ್ಲಿ ಗ್ರಾಮದಿಂದ 4 ಕಿಲೋಮೀಟರ್ ಹಾಗೆ ನಾರಮಾಕಲಹಳ್ಳಿ 8 ಕಿಲೋಮೀಟರ್ ಆಗುತ್ತದೆ. ವೃದ್ಧರಿಗೆ ವಾಹನಗಳಿಲ್ಲದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಚಾಂಪಲ್ಲಿ ಗ್ರಾಮದಲ್ಲಿ ಸೊಸೈಟಿ ಇದ್ದು ಅಲ್ಲಿಯೂ ಕೂಡ ನೀಡಬಹುದಿತ್ತು. ಯಾಕೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಮೊದಲಿನಿಂದ ದಿಮ್ಮಾಲಲ್ಲಿ ಕೊಡ್ತಾ ಇದ್ರು, ಸಾಂಪಲ್ಲಿ ಸೊಸೈಟಿಯಲ್ಲಿ ಕೊಡ್ತಾ ಇದ್ರು ಅಕ್ಕಿ. ಇವಾಗ 3ನೇ ತಾರೀಕು ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಮೂರಿನವರು ಪಕ್ಕದವರು ಹಿಡ್ಕೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅಕ್ಕಿ ಮೂಟೆಗಳೆಲ್ಲ. ಈಗ ಈ ನಿನ್ನೆಯಿಂದ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಸರ್. 2 ದಿನ ಅಲ್ಲಿ ಕೊಟ್ಟಿರ್ತಾರೆ ಸಾಂಪಲ್ಲಿಯಲ್ಲಿ, ಮತ್ತೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ನಮ್ಗೆ ಯಾವುದು ಮಾಹಿತಿನೇ ಇಲ್ಲ ಸರ್ಕಾರದಿಂದ ಆಗ್ಲಿ, ಯಾವುದೇ ಒಂದು ಮಾಹಿತಿ ಇಲ್ಲ, ತಿಳುವಳಿಕೆ ನೋಟಿಸು ಇಲ್ಲ ಊರುಗಳೆಲ್ಲ ಡೊಂಗರನ್ನು ಓಡಿಸಿಲ್ಲ. ನಮ್ಗೆ ಯಾವುದೇ ಮಾಹಿತಿ ಇಲ್ಲ. 3ನೇ ತಾರೀಕು ಅಲ್ಲಿ ಕಳ್ತನವಾಗಿ ರಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದು ಸಿಕ್ಕಿಬಿದ್ದಾಗ ನಾವು ಮಾಹಿತಿ ಕೊಟ್ಟು ಪೊಲೀಸವ್ರನ್ನ ಎಲ್ಲ ಕರೆಸಿ ಅರೆಸ್ಟ್ ಮಾಡಿಸಿದ್ದಕ್ಕೆ ಅವತ್ತು ಅಮಾನತ್ ಮಾಡಿದ್ರು. ಅದನ್ನು ಅಮಾನತ್ ಮಾಡಿ 22ನೇ ತಾರೀಕುವರೆಗೂ ಸುಮ್ಮನೆ 22ನೇ ತಾರೀಕು ಮತ್ತೆ ಅದೇ ವ್ಯಕ್ತಿಗೆ ಅಲ್ಲಿಗೆ ಅಲಾಟ್ ಮಾಡಿದ್ರು. ಮತ್ತು ಅವರು 22, 23, 24 3 ದಿವಸ ಅಲ್ಲಿ ಕೊಟ್ಟರು. ಮತ್ತೆ ನಾವು ನಮ್ಮೂರವರೊಬ್ಬರು ಎಲೆಕ್ಷನ್ ಕಮಿಟಿಗೆ ಇದು ದೂರು ದಾಖಲೆ ಮಾಡಿದ್ರಿಂದ ಮತ್ತೆ ಈ ಥರ ಅಮಾನತ್ ಆಗಿರೋರಿಗೆ ಈ ಥರ ರಾಜಕೀಯವಾಗಿ ಈ ಥರ ಕೊಡ್ತಾ ಇದ್ದಾರೆ, ಅವರೇ ಮತ್ತೆ ಸೊಸೈಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಅಲ್ಲಿ ಇವಾಗ ಸ್ಟಾಪ್ ಮಾಡಿಬಿಟ್ಟು ನಿನ್ನೆ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿ ಬೆಳಗ್ಗೆಯಿಂದ ಇಲ್ಲಿ ಕೊಡ್ತಾ ಇದ್ದಾರೆ. ಅವರೆಲ್ಲ ಅಮಾನತ್ ಆಗ್ಬೇಕಷ್ಟೇ. ಇಂಥ ಟೈಮಲ್ಲಿ ಪಕ್ಷಪಾತವಾಗಿ ಇದು ಮಾಡಬಾರ್ದು, ಅಮಾನತ್ ಆಗ್ಬೇಕು ಅವರು. ಇವರು ಫುಡ್ ಇನ್ಸ್ಪೆಕ್ಟರು, ಫುಡ್ ಸೇರಿಸಿದಾರು, ಡಿ ಮೇಡಮ್ ಅದವರು ಅವರೇ ಮಾಡ್ತಾ ಇರೋದು ಇದನ್ನು.